ಮಾದರಿಯ ಬಗ್ಗೆ ಪೆಡಲ್ ಪವರ್ಡ್ ಕಾಂಪೋಸ್ಟ್ ಶ್ರೆಡ್ಡರ್ ಅಂತ ಹೇಳ್ಬಿಟ್ಟು ಅದು ಸ್ನಾಯುವಾಗಿ ಮತ್ತು ರೈತರಿಗೆ ಸಹಾಯವಾಗುವಂತೆ ಮಾಡಿದ್ದೇನೆ. ನಾನು ದೆಹಲಿಯಲ್ಲೂ ಕೂಡ ಈ ಪ್ರದರ್ಶನ ಮಾಡಿದ್ದೇನೆ ಮತ್ತು ಇದು ಹ್ಯಾಂಡಿಕ್ಯಾಪ್ಸ್ಗಳಲ್ಲಿ ತುಂಬ ಉಪಯೋಗ ಆಗುತ್ತದೆ. ಕೈ ಇಲ್ಲದವರಿಗೂ ಕಾಲಿಲ್ಲದವರಿಗೂ ನಾವು ಇದನ್ನು ಮಾಡಿ ಹೊಲದಲ್ಲಿ ಗೊಬ್ಬರ ಮಾಡಬಹುದು ಮತ್ತು ಇನ್ನು ಅನೇಕ ಉಪಯೋಗಗಳನ್ನು ನಾವು ಬಳಸಿಕೊಳ್ಳಬಹುದು. ಇದರಿಂದ ನಮಗೆ ತುಂಬ ಅನುಕೂಲಗಳಿವೆ. ಈ ಮಾದರಿಯಲ್ಲಿ ಪೀಸ್ ಅಂದರೆ ಚಿಕ್ಕ ಚಿಕ್ಕ ಅಣುಗಳಾಗಿ ಮಾಡಿ ಅವುಗಳನ್ನು ಭೂಮಿಗೆ ಸೇರಿಸಿದಾಗ ಅವು ಬಹಳ ಬೇಗ ಗೊಬ್ಬರವಾಗಿ ಪರಿಣಾಮ ಬೀರುತ್ತೆ. ಬಹಳ ಬೇಗ ಕಾಂಪೋಸ್ಟನ್ನು ನಾವು ಇದರಿಂದ ತಯಾರು ಮಾಡಬಹುದು ಅಂತ ಈ ಮಾದರಿಯನ್ನು ಪ್ರದರ್ಶಿಸ್ತಾ ಇದ್ದೀವಿ. ಇದು ನ್ಯಾಷನಲ್ಸ್ ಆಗಿ ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಜಪಾನ್ನ ಸಕುರಾ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ. ಈ ಕಾರ್ತಿಕ್ ಅವನಿಗೆ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಎಕ್ವಿಪ್ಮೆಂಟ್ನನ್ನು ಮಾಡಿ ಈ ಊರ ಒಂದು ತಂದೆ ತಾಯಿಗಳು ಏನು ಕೂಲಿ ಕಾರ್ಮಿಕರಾಗಿ ಇರ್ತಕ್ಕಂಥ ಒಬ್ಬ ಹುಡುಗ ಇವತ್ತು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾನೆ ಅಂತಂದರೆ ಅದು ನಮ್ಮ ಶಾಲೆಯ ಅಭಿವೃದ್ಧಿ ಪಥದಲ್ಲಿದೆ ಅಂತಕ್ಕಂಥದ್ದು. ಒಂದು ಬಡ ಮಕ್ಕಳ ಒಂದು ಏನು ಇವತ್ತು ಸೆಲೆಕ್ಟ್ ಆಗಿದ್ದಾನೆ ಅವನ ಜೀವನ ಮುಂದೆ ಇನ್ನೂ ಒಳ್ಳೆಯದಾಗಂತ ಒಂದು ರೂಪ ಕಾಣ್ತಾ ಇದೆ ಆಗುತ್ತೆ ಮತ್ತು ಅತ್ಯಂತ ಕಡಿಮೆ ಅವಧಿಯಲ್ಲಿ ಗೊಬ್ಬರವನ್ನು ಇಲ್ಲಿ ತಯಾರು ಮಾಡಬಹುದು. ಇದ್ರ ಜೊತೆಗೆ ಏನಾಗ್ತಾಯಿದೆ ಅಂದರೆ ಅವನು ಸ್ಥಳೀಯವಾಗಿ ಸಿಗುವಂಥ ಉಪಕರಣ ಅಂದರೆ ಒಂದು ಸೈಕಲ್ ಬಳಸ್ಕೊಂಡಿದ್ದಾನೆ, ಚೈನ್ ಬಳಸ್ಕೊಂಡಿದ್ದಾನೆ, ಅದಕ್ಕೊಂದು ಪೆಡಲ್ ಬಳಸ್ಕೊಂಡಿದ್ದಾನೆ. ಹಾಗಾಗಿ ತುಂಬ ಸಿಂಪಲ್ಲಾಗಿ ನಾನು ಏನು ಮಾಡಲಿಕ್ಕೆ ಸಾಧ್ಯ ಮತ್ತು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಆಗಿರಬೇಕು ಮತ್ತು ಪರಿಣಾಮಕಾರಿಯಾದ ಒಂದು ವ್ಯವಸ್ಥೆಗೆ ಅದು ಉಪಯೋಗ ಆಗಬೇಕು. ಪ್ರೋತ್ಸಾಹವನ್ನು ನೀಡಿ ಆ ವಿದ್ಯಾರ್ಥಿಗಳನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಯಶಸ್ವಿಭೂತರಾಗಿರುತ್ತಾರೆ. ಅದಕ್ಕೆಲ್ಲ ಕಾರಣಕರ್ತವಾಗಿ ನಮ್ಮ ಇಲಾಖೆಯಿಂದಲೂ ಕೂಡ ಇನ್ಸ್ಪೈರ್ಡ್ ಅವಾರ್ಡ್ಗೆ ಸಂಬಂಧಿಸಿದಂತಹ ನಮ್ಮ ಅಧಿಕಾರಿಗಳು ಹಾಗೂ ನಾವು ಎಲ್ಲರೂ ಸೇರಿ ಆ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಲಿಕ್ಕೆ ಅನುವು ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಕೇಳಿಕೊಂಡು ಆ ಸಂಬಂಧಪಟ್ಟ ಹೆಡ್ಮಾಸ್ಟರ್ನ ನಾವು ಅವರನ್ನು ಮನವಿ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಸ್ಪರ್ಧೆಗೆ ಜಪಾನ್ಗೆ ಹೋಗಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳಿದ್ದೀವಿ.